ಸರ್ ಇದೆ ಲ್ಯಾಂಡು 2 ಎಕರೆ 2 ಗುಂಟೆ. ಇದೇ ರೋಡು, ನಾಲೆ ರೋಡು, ನಕಾಶೆ ರೋಡು, ಕೊಂಚನ್ ರೋಡ್ ಇದೆ. ತಾರ್ ರೋಡಿಂದ ಒಂದು 350 400 ಮೀಟ್ರ್ ಬರಬೇಕು. ಮಳವಳ್ಳಿ ರಿಜಿಸ್ಟ್ರೇಷನ್. ಇದೆ ಲ್ಯಾಂಡು. ಒಂದು ಕೋಳಿ ಶೆಡ್ ಇದೆ, 55 ತೆಂಗಿನ ಮರ ಇದ್ದಾವೆ, 2 ಬೋರ್ ಇದ್ದಾವೆ. ಇದೆ ಲ್ಯಾಂಡ್ ನೋಡಿ. ರೋಡ್ ಸ್ಪೇಸಿಂಗ್ ನಿಮಗೆ ಬಂದ್ಬಿಟ್ಟು ಒಂದು 200-250 ಅಡಿ ಬರುತ್ತೆ ರೋಡ್ ಸ್ಪೇಸಿಂಗು. 1 TC ಇದೆ, 2 ಬೋರ್ ಇದೆ, 1 ಕೋಳಿ ಶೆಡ್ ಇದೆ. ಪ್ಯೂರ್ ರೆಡ್ ಸೈಟು. ತಾರೋಡಿಂದ ಒಂದು 350ರಿಂದ 400 ಮೀಟ್ರ್ ಒಳಗಡೆ ಬರಬೇಕು. ನಕಾಶೆ ರೋಡು 47 1 ಸೆಂಟ್ ರೋಡ್ ಇದೆ. ಜಾಗ ಮತ್ತು ತುಂಬ ಚೆನ್ನಾಗಿದೆ, ಸುತ್ತ ಫೆನ್ಸಿಂಗ್ ಆಗಿದೆ. ಇದೆ ಲ್ಯಾಂಡು. ತುಂಬ ಚೆನ್ನಾಗಿದೆ ಜಾಗ, ಮಾತ್ರ ಪ್ಯೂರ್ ರೆಡ್ ಸಾಯಿಲು. ಬೆಂಗಳೂರಿಂದ ನಿಮಗೆ ಒಂದು 118 ಕಿಲೋಮೀಟ್ರು, ಮಳವಳ್ಳಿಯಿಂದ 18 ಕಿಲೋಮೀಟ್ರು. ಜಾಗ ಮತ್ತು ತುಂಬ ಚೆನ್ನಾಗಿದೆ, ಸ್ಕ್ವೇರ್ ಬಾಕ್ಸ್ ಆಗಿದೆ. 1 ಕೋಳಿ ಶೆಡ್ ಇದೆ, 55 ತೆಂಗಿನ ಮರ ನೋಡಿ, ಸ್ಕ್ವೇರ್ ಬಾಕ್ಸ್ ಇದೆ. 1 TCನೂ ಇದೆ. ಇದೆ ಲ್ಯಾಂಡು. ಗುಂಟೆ ಬಂದ್ಬಿಟ್ಟು 190 ಹೇಳ್ತಾ ಇದ್ದಾರೆ, ಲೈಟ್ಲಿ ನೆಗೋಷಿಯಬಲ್. 190 ಹೇಳ್ತಾ ಇದ್ದಾರೆ, ನೈಟ್ಲಿ ನೆಗೋಷಿಯಬಲ್. ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ, 2 ಬೋರ್ ಇದೆ ನೋಡಿ ಸರಿ. ಇದೇ ಲ್ಯಾಂಡು. ಮೈಸೂರು ಟು ಮಳವಳ್ಳಿ ಹೈವೇಯಿಂದ ನಿಮಗೊಂದು 3 ಕಿಲೋಮೀಟ್ರ್ ಬರ್ಬೇಕಷ್ಟೇ. ಮೈಸೂರು ಟು ಮಳವಳ್ಳಿ ಹೈವೇಯಿಂದ 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಡಾಂಬರ್ ಪಾಯಿಂಟಿಂದ ಒಂದು 350-400 ಮೀಟ್ರ್ ಬರಬೇಕು. ಜಾಗ ಮತ್ತು ತುಂಬ ಚೆನ್ನಾಗಿದೆ ನೋಡಿ. 1 ಕೋಳಿ ಶೆಡ್ಡು ಇದೆ, 2 ಬೋರ್ ಇದೆ. 1 ಬೋರಲ್ಲಿ ನಿಮಗೆ ಒಂದು 2.5ರಿಂದ 3 ಇಂಚ್ ನೀರು ಬರುತ್ತೆ. 1 ಬೋರಲ್ಲಿ 10 ಎಕರೆ ನೀರು ಹಾಯಿಸ್ಬೋದು. ಇದೆ ಕೋಳಿ ಶೆಡ್ಡು. ಜಾಗ ತುಂಬ ಚೆನ್ನಾಗಿದೆ. 450 ಅಡಿ ಫಾರ್ಮ್ ಇದೆ, ಕೋಳಿ ಫಾರ್ಮು. ಒಂದೇ ಒಂದು ಶೆಡ್ಡು ನೋಡಿ. ಜಾಗ ತುಂಬ ಚೆನ್ನಾಗಿದೆ, ಬಾಕ್ಸ್ ಆಗಿದೆ, 2 ಬೋರ್ ಇದೆ. ಥ್ಯಾಂಕ್ ಯು ಸರ್.